ನಮಸ್ತೆ, ನನ್ನ ಹೆಸರು ಪವಿತ್ರ ಅಂತ ಅಂದ್ಬಿಟ್ಟು. ನಮ್ಮದು ದೊಡ್ಡಬಳ್ಳಾಪುರ. ನಮ್ಮ ದೊಡ್ಡಪ್ಪ ಅವ್ರ ಹೆಸರು ಲಕ್ಷ್ಮೀನಾರಾಯಣ್ ಅಂತ ಅಂದ್ಬಿಟ್ಟು. ಅವರಿಗೆ ಶುಗರು, ಬಿ ಪಿ ಮತ್ತು ಪ್ರಾಬ್ಲಮ್ಸ್ ಇತ್ತು ಅವರಿಗೆ. ಮುಂಚೆ ಆ್ಯಕ್ಚುಲಿ ಲಾಸ್ಟ್ ಡಿಸೆಂಬರಲ್ಲಿ ಅವರಿಗೆ ಗ್ಯಾಂಗ್ರೀನ್ ಟೈಪ್ ಆಗಿಬಿಟ್ಟು ಸ್ವಲ್ಪ ಮುಂದೆಗಡೆ ಕಾಲು ತೆಗೆದಿದ್ರು ಲಾಸ್ಟ್ ಡಿಸೆಂಬರಲ್ಲಿ. ಆಮೇಲೆ ಅದು ಕ್ಯೂರ್ ಆಗ್ತಾ ಬಂತು. ಅದಾದಮೇಲೆ ಮತ್ತೆ ಏನೋ ಸಣ್ಣ ಪ್ರಾಬ್ಲಮ್ ಆಗಿ ಮತ್ತೆ ಅದೇ ಥರ ಪ್ರಾಬ್ಲಮ್ ಆಯಿತು. ಅದೇ ಥರ ಪ್ರಾಬ್ಲಮ್ ಆದಮೇಲೆ ಹುಳುಗಳು ಸಹ ಬಿದ್ದುಬಿಟ್ವು. ಮತ್ತು ನಾವು ಇಂಗ್ಲೀಷ್ ಮೆಡಿಸನ್ಗೆ ಹೋದಾಗ ಡಾಕ್ಟ್ರು ಮತ್ತೆ ಹೇಳಿದ್ರು ಕಾಲು ತೆಗಿಬೇಕು ಅಂತ ಅಂದ್ಬಿಟ್ಟು. ನಮಗೆ ಸ್ವಲ್ಪ ಶಾಕ್ ಆಗಿ ಮತ್ತೆ ಯಾರನ್ನು ರೆಫರ್ ಮಾಡೋದು ಏನು ಅಂತ ಅಂದಿದ್ದಕ್ಕೆ ನಮ್ಮ ಅಮ್ಮ ಅವರಿಗೆ ಡೈಲಿ ಆಯುಷ್ ಟಿ ವಿ ನೋಡ್ತಾರೆ, ಲತಾ ಶೇಖರ್ ಅವರ ಪ್ರೋಗ್ರಾಮ್ಸು ಡೈಲಿ ವಾಚ್ ಮಾಡ್ತಾರೆ. ಅವ್ರು ಏನೇನು ಮುದ್ರಾ ಥೆರಪೀಸ್ ಎಲ್ಲ ಕೊಡ್ತಾರೋ ಅದನ್ನೆಲ್ಲ ಮಾಡ್ತಾಯಿದ್ರು. ಸೊ ಹಾಗಾಗಿ ನಮ್ಮ ಅಮ್ಮ ಅವ್ರಿಗೆ ಹೇಳಿದಾಗ ಎಲ್ಲೂ ಹೋಗೋದು ಬೇಡ, ಹಾಸ್ಪಿಟ್ಲಿಗೆ ಹೋಗೋದೇನು ಬೇಡ, ಒಂದು ಸರ್ತಿ ಅವ್ರನ್ನ ಕನ್ಸಲ್ಟ್ ಮಾಡೋಣ ಅಂತ ಹೇಳಿದ್ರು. ಇಮ್ಮಿಡಿಯೇಟು ನಾವು ಕಾರ್ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ. ಲಾಸ್ಟ್ 15 ಡೇಸ್ ಆಯಿತು ನಾವು ಬಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಆಗ ಬಂದಾಗ ನಮ್ಮ ದೊಡ್ಡಪ್ಪ ಅವರಿಗೆ ನಡೆಯೋದಕ್ಕಾಗ್ತಾ ಇರಲಿಲ್ಲ. ಪ್ಲಸ್ ಕಾಲು ತುಂಬ ಸ್ಮೆಲ್ಲಿತ್ತು, ತುಂಬ ದೊಡ್ಡದಾಗಿತ್ತು ಗಾಯ. ಕಾಲು ಸ್ಮೆಲ್ಲಿತ್ತು ಮತ್ತು ಇನ್ನೊಂದು ಹುಳುಗಳು ಸಹ ಇತ್ತು. ಬಂದಿಲ್ಲಿ ತೋರಿಸ್ಕೊಂಡು ಹೋಗಿ ಇಲ್ಲಿ ಏನೇನು ಮೆಡಿಸನ್ ಕೊಟ್ಟರು ಅದನ್ನೆಲ್ಲ ತೊಗೊಂಡು ಇವತ್ತಿಗೆ 12ನೇ ದಿನ. ತುಂಬ ಕ್ಯೂರ್ ಆಗಿದೆ. ಬೇಕಾದರೆ ನಾನು ಫೋಟೋ ತೋರಿಸ್ತೀನಿ ನೋಡಿ. ಇದು ಬಿಫೋರ್ ಟ್ರೀಟ್ಮೆಂಟು, ಇದು ಸ್ಟಾರ್ಟಿಂಗು. ಇಲ್ಲಿಂದ ಹೋಗಿ ನಾವು ಹುಳುಗಳೆಲ್ಲ ವಾಶ್ ಮಾಡಿ ಬ್ಯಾಂಡೇಜ್ ಮಾಡಿಸ್ಕೊಂಡು ಬಂದು 2 ಡೇಸ್ ಆದಮೇಲೆ ತೆಗೆದಿರೋ ಅಂಥದ್ದು ಇದು ಈಗ ತೆಗೆದಿರೋ ಅಂಥದ್ದು. ಇದರಲ್ಲಿ ನೀವು ಡಿಫ್ರೆನ್ಸ್ ನೋಡ್ಬೋದು. ಸ್ಟಾರ್ಟಿಂಗ್ ಈ ರೀತಿ ಇತ್ತು. ಸೊ ಈಗ ಲಾಸ್ಟ್ 2 ಡೇಸ್ ಬ್ಯಾಕ್ ಈ ರೀತಿ ಆಗಿದೆ. ಸೊ ಇದರಲ್ಲೇ ನಮಗೆ ಗೊತ್ತಾಗೋಗುತ್ತೆ ಎಷ್ಟು ಕ್ಯೂರ್ ಆಗಿದೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ಸ್ ಟು ಲತಾ ಮ್ಯಾಮ್ ಆ್ಯಂಡ್ ಹರ್ ಟೀಮ್. ಅಂದ್ಕೊಂಡೇ ಇರಲಿಲ್ಲ ನಾವು ಇಷ್ಟು ಬೇಗ ಕ್ಯೂರ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅಕಸ್ಮಾತ್ ನಾವೇನಾದರೂ ಇಂಗ್ಲೀಷ್ ಮೆಡಿಸನ್ಗೆ ಹೋಗಿದ್ದಿದ್ರೆ ಪಕ್ಕ ಅವ್ರಿಗೆ ಕಾಲು ತೆಗೆದಿರೋರು ಮತ್ತು ಬೆಡ್ ರೀಡರ್ ಆಗಿರೋರು 3 to 4 ಮಂತ್ಸು ಅವ್ರು ಎಲ್ಲೂ ಓಡಾಡೋದಕ್ಕಾಗ್ತಿರ್ಲಿಲ್ಲ. ಅವ್ರ ಜೊತೆಗೆ ಯಾರಾದರೂ ಒಬ್ಬರು ಇರಬೇಕಿತ್ತು ಅವರ ಪರ್ಮನೆಂಟಾಗಿ, ಏನೇ ಕ್ಲೀನ್ ಮಾಡೋದಕ್ಕೆ ಆಗಲಿ ಏನಕ್ಕೆ ಆಗಲಿ. ಬಟ್ ಈಗ ಅವರು ಆರಾಮಾಗಿ ಓಡಾಡ್ತಾ ಇದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ದಾರೆ. ಮೇಡಮ್ ಅವ್ರು ಏನೇನು ಡಯಟ್ ಫಾಲೋ ಮಾಡಿ ಅಂತಿದ್ರು ಪ್ರತಿಯೊಂದು ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಗ್ಯಾಂಗ್ರೀನ್ ಮುಲಾಮ್ ಆಗಿರ್ಬೋದು, ಎಲ್ಲ ನಾವು ಟೈಮ್ ಟು ಟೈಮ್ ತೊಗೊತಾ ಇದ್ದೀವಿ. ತುಂಬ ಕ್ಯೂರ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಕ್ಯೂರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್.